ನೋಡಿ ಆ ಅಂದರೆ ಅದು ರಾಮ. ಅಗ್ರತಃ ಪ್ರಯಯೌ ಎಂದು ಶಬ್ದ ಪ್ರಯೋಗ ಮಾಡುವುದರ ಮೂಲಕ ಅಲ್ಲಿ ಅಕಾರವನ್ನು ತೋರಿಸಿ, ಸುಮಧ್ಯಮ ಎಂಬ ಶಬ್ದದಲ್ಲಿ ಉಕಾರವನ್ನು ತೋರಿಸಿ, ಲಕ್ಷ್ಮಣೋನು ಜಗಾಮ ಎಂಬ ಶಬ್ದದಲ್ಲಿ ಮಕಾರವನ್ನು ತೋರಿಸಿ, ಅಕಾರ ಉಕಾರ ಮಕಾರ ಇದು ಅಕ್ಷರತ್ರಯಗಳು. ಇದನ್ನೇ ಪ್ರಣವ, ಇದು ಮೂರು ಸೇರಿ ಓಂಕಾರವಾಗತ್ತೆ, ಅದನ್ನು ಪ್ರಣವ ಎಂದು ಕರೆಯುತ್ತಾರೆ. ಇದು ಮೂರು ಅಕ್ಷರತ್ರಯಗಳು ಎಂಬುದು ನಾವು ತಿಳ್ಕೊಳ್ಳಬೇಕು. ಈ ಆ ಓಂಕಾರಕ್ಕೆ ಹಲವಾರು ವಿಧವಾದ ಅರ್ಥಗಳಿದೆ ನೋಡಿ. ಸಾಮಾನ್ಯವಾಗಿ ನೋಡಿ, ಅಕಾರ ಉಕಾರ ಮಕಾರ ಅಂತ ಹೇಳಿದೆವು. ಆಗಮಶಾಸ್ತ್ರದಲ್ಲಿ ಪ್ರಣವವನ್ನು ವರ್ಣಿಸಬೇಕಾದ್ರೆ, ಅಕಾರವನ್ನು ಹೇಳಬೇಕಾದ್ರೆ ಆ ಎಂಬ ಅಕ್ಷರ ನಾವು ಸಾಮಾನ್ಯವಾಗಿ ಸಂಸ್ಕೃತ ಭಾಷೆಯಲ್ಲಿ ಇಲ್ಲ ಅಂತ ಹೇಳೋದಕ್ಕೆ ಉಪಯೋಗಿಸ್ತೀವಿ ನೋಡಿ. ಅಧರ್ಮ ಅಂತ ಒಂದು ಶಬ್ದ ಇದೆ. ಅಧರ್ಮ ಅನ್ನೋ ಶಬ್ದಕ್ಕೆ ಏನರ್ಥ? ಇದು ವಿರೋಧವಾಚಕ ಅಂತ ನಾವು ತಿಳ್ಕೊಳ್ಬೇಕು. ಅಕಾರ ಅನ್ನೋದು ನೋಡಿ, ಧರ್ಮಕ್ಕೆ ವಿರುದ್ಧವಾದದ್ದು ಅಧರ್ಮ, ಸುರರಿಗೆ ವಿರೋಧಿಯಾದವರು ಅಸುರರು. ಇವಾಗ ಇಲ್ಲಿ ಪ್ರಣವದಲ್ಲಿ ಬರುವಂತಹ ಅಕಾರ ವಿರೋಧವಾಚಕ ಅಂತ ತಗೊಂಡ್ರೆ, ನಾವು ಯಾವುದನ್ನು ಕಲ್ಪನೆ ಮಾಡ್ತೇವೋ ಅದಕ್ಕೆ ವಿರೋಧಿಯಾದವನು ಪರಮಾತ್ಮ. ಆದ್ದರಿಂದ ಅವನು ಏಕೆ ನಾವು ಕಲ್ಪನೆ ಹೇಗೆ ಹೇಳ್ತಾ ಇದ್ದೀರಿ ಅಂತ ಕೇಳಿದ್ರೆ, ಏಕೆ ಅಂದರೆ ಪರಮಾತ್ಮನನ್ನು ನಾವು ಪೂರ್ಣವಾಗಿ ಕಲ್ಪನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅವನು ತುಂಬ ಉನ್ನತನಾಗಿದ್ದಾನೆ, ತುಂಬ ಎತ್ತರದಲ್ಲಿದ್ದಾನೆ. ಅದು ಉಕಾರ ಹೇಳುತ್ತೆ, ತುಂಬ ಉನ್ನತ. ಹಾಗಿದ್ದರೆ ತುಂಬ ಎತ್ತರದಲ್ಲಿದ್ದರೆ, ಉನ್ನತನಾಗಿದ್ದರೆ ಅವನು ನಮಗೆ ಸಿಗೋದಿಲ್ವಾ ಅಂತ ಕೇಳಿದ್ರೆ, ನಾವು ಭಕ್ತಿಯಿಂದ ಅವನನ್ನು ಪ್ರಾರ್ಥನೆ ಮಾಡಿದಾಗ ಅವನು ನಮ್ಮ ಮಟ್ಟಕ್ಕೆ ಇಳಿಯುತ್ತಾನೆ. ಅದು ಮಕಾರ ಹೇಳುತ್ತೆ ನೋಡಿ. ನಾವು ಕಲ್ಪನೆ ಮಾಡಲಿಕ್ಕೆ ಸಾಧ್ಯವಿಲ್ಲ, ಕಾರಣ ಅವನು ಉನ್ನತನಾಗಿದ್ದಾನೆ. ಹಾಗಿದ್ದರೆ ಅವನನ್ನು ಹೇಗೆ ಪಡ್ಕೊಳ್ಳೋದು ಅಂದರೆ, ತಾನೇ ಇಳಿದು ಬಂದರೆ ಮಾತ್ರ ಅದು ಸಾಧ್ಯ. ನಮ್ಮ ಒಂದು ಪ್ರಯತ್ನದಿಂದ ದೇವರನ್ನು ಹಿಡಿದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ನಾವು ಕಲ್ಪನೆ ಮಾಡಿದರೆ ಪರಮಾತ್ಮ ಆ ಕಲ್ಪನೆಗೆ ಎಟುಕುವುದಿಲ್ಲ. ಆದರೆ ಪರಮಾತ್ಮ ನಮ್ಮ ಕಲ್ಪನೆಗೆ ಇಳಿಯುತ್ತಾನೆ. ಅವನೇ ತನ್ನ ಸ್ವರೂಪವನ್ನು ಪ್ರಕಾಶಪಡಿಸಿದಾಗ ಮಾತ್ರ ಅವನನ್ನು ದರ್ಶನ ಮಾಡಲಿಕ್ಕೆ ಸಾಧ್ಯ. ನಮ್ಮ ಸ್ವಪ್ರಯತ್ನದಿಂದ ನೋಡಲಿಕ್ಕೆ ಸಾಧ್ಯವಿಲ್ಲ ಎಂದು ಪ್ರಣವ ನಮಗೆ ತೋರಿಸುತ್ತೆ. ಇದು ಅಕ್ಷರತ್ರಯ. ಜೊತೆಗೆ ಅಂಗತ್ರಯ ಎಂಬುದು ಮೂರು: ಭಾವ, ರಾಗ ಮತ್ತು ತಾಳ. ಇದು ಮೂರನ್ನು ಅಂಗತ್ರಯ ಎಂದು ಕರೆಯುತ್ತಾರೆ. ಜೊತೆಗೆ ಋಣತ್ರಯ ನೋಡಿ, ನಾವು ಋಣವನ್ನು ಬೆಳೆಸ್ಕೊಂಡು ಬಂದಿದ್ದೀವಿ. ಮೂರು ಋಣಗಳನ್ನು ಮಾತ್ರ ನಮ್ಮಿಂದ ಪೂರ್ತಿ ಸಲ್ಲಿಸೋದಕ್ಕೆ ಸಾಧ್ಯವೇ ಇಲ್ಲ, ತೀರಿಸೋದಕ್ಕೆ ಸಾಧ್ಯವ ನೋಡಿ. ದೇವಋಣವನ್ನು ತೀರಿಸೋದಕ್ಕೆ ಸಾಧ್ಯವಿಲ್ಲ, ಪಿತೃಋಣವನ್ನು ತೀರಿಸೋದಕ್ಕೆ ಸಾಧ್ಯವಿಲ್ಲ, ಋಷಿ ಋಣವನ್ನು ತೀರಿಸೋದಕ್ಕೆ ಸಾಧ್ಯವಿಲ್ಲ. ದೇವತೆಗಳಿಗೂ ನಮಗೂ ಸಂಬಂಧವೇನು ಅಂತ ಕೇಳಿದ್ರೆ, ದೇವತೆಗಳಿರೋದ್ರಿಂದಲೇ ನಾವು ಜೀವನ ಮಾಡ್ತಾಯಿದ್ದೀವಿ ನೋಡಿ. ಆಯಾ ತತ್ವಾಭಿಮಾನಿ ದೇವತೆಗಳು ನಮಗೆ ಅನುಗ್ರಹ ಮಾಡಿರೋದ್ರಿಂದಲೇ ನಾವು ಸ್ವಸ್ಥವಾಗಿದ್ದೀವಿ. ನಾವು ಇಂದ್ರಿಯ ತತ್ವಕ್ಕೆ ಅಭಿಮಾನಿ ದೇವತೆಯಾದ ಇಂದ್ರನ ಅನುಗ್ರಹದಿಂದ ತಾನೇ ನಮಗೆ ಇಂದ್ರಿಯಗಳೆಲ್ಲ ಪ್ರವರ್ತಿಸ್ತಾ ಇದೆ. ನಮ್ಮಲ್ಲಿ ಶರೀರದಲ್ಲಿರುವಂತಹ ಪ್ರತಿಯೊಂದು ತತ್ವಕ್ಕೂ ಅಭಿಮಾನಿ ದೇವತೆಗಳಿರ್ತಾರೆ. ಅವರ ಅನುಗ್ರಹದಿಂದ ಮಾತ್ರ ನಾವು ಸ್ವಸ್ಥವಾದ ಜೀವನ ನಡೆಸೋದಕ್ಕೆ ಸಾಧ್ಯ. ಆ ದೇವತೆಗಳ ವಿಷಯದಲ್ಲಿ ನಾವು ಋಣಪಟ್ಟಿದ್ದೀವಿ. ಅವರನ್ನು ಸ್ತೋತ್ರ ಮಾಡುವುದರ ಮೂಲಕ, ಯಜ್ಞ ಯಾಗಾದಿಗಳ ಮೂಲಕ ದೇವಋಣವನ್ನು ತೀರಿಸಬೇಕು ಎಂದು ಶಾಸ್ತ್ರ ಹೇಳುತ್ತೆ. ಜೊತೆಗೆ ನಮಗೆ ಪಿತೃಋಣ ನೋಡಿ, ನಮ್ಮ ಮುತ್ತಾತ ಅವರೆಲ್ಲ ಇದ್ದಿದ್ದರಿಂದ ತಾನೇ ನಮಗೆ ಜೀವನ ಅನ್ನೋದು ಸಿಕ್ಕಿದೆ. ನಮ್ಮ ಅಪ್ಪ ಇರೋದ್ರಿಂದ ತಾನೇ ನಮಗೆ ಶರೀರ. ಆದ್ದರಿಂದ ನಮ್ಮ ತಂದೆ ತಾಯಂದರು ಅವರ ಒಂದು ಪರಮಾನುಗ್ರಹ ನಮಗೆ ಏರ್ಪಡಬೇಕು. ಅವರ ಋಣ ಮಾತ್ರ ನಮ್ಮಿಂದ ತೀರಿಸೋದಕ್ಕೆ ಸಾಧ್ಯವೇ ಇಲ್ಲ. ಅವರು ಮೃತರಾದ ನಂತರ ತರ್ಪಣ ನೀಡುವುದರ ಮೂಲಕ ಅವರ ಋಣವನ್ನು ನಾವು ಸಂದಾಯ ಮಾಡಲು ಹೊರಡುತ್ತೇವೆ. ನಾವು ಪಿತೃಋಣವನ್ನು ತೀರಿಸೋದು ತರ್ಪಣದ ಮೂಲಕ. ಜೊತೆಗೆ ಋಷಿಋಣ, ಆ ಋಷಿಋಣ ಇರೋದ್ರಿಂದಲೇ ನಮಗೆ ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಅನ್ನೋದು ಗೊತ್ತಾಗತ್ತೆ. ಅಂದರೆ ವಿವೇಕ ಬೆಳೆದಿರೋದೇ ಆ ಋಷಿಗಳ ಪರಮಾನುಗ್ರಹದಿಂದ. ಆ ಋಷಿಗಳು ರಚನೆ ಮಾಡಿರುವಂತಹ ಇತಿಹಾಸ ಪುರಾಣಗಳನ್ನು ಅನುಸಂಧಾನ ಮಾಡೋದ್ರಿಂದ ನಾವು ಋಷಿ ಋಣವನ್ನು ತೀರಿಸಬೇಕು ಎಂದು ಶಾಸ್ತ್ರ ಹೇಳುತ್ತೆ. ಇದನ್ನು ಋಣತ್ರಯ ಅಂತ ಕರೀತಾರೆ. ಸಾಮಾನ್ಯವಾಗಿ ಕನ್ನಡ ಭಾಷೆಯಲ್ಲಿ ತ್ರಿಲೋಕ ಅನ್ನೋ ಪದವನ್ನು ಉಪಯೋಗಿಸೋದು ನಾವು ನೋಡ್ಬೋದು. ಮೂರು ಲೋಕಗಳಲ್ಲಿ ಹುಡುಕಿದರೂ ಇಂತಹ ಒಂದು ಸುಂದರಿ ಸಿಗೋದಿಲ್ಲ ಅಂತ ಕೆಲವರು ಹೇಳ್ತಾರೆ. ಅದು ಯಾವುದು ಮೂರು ಲೋಕ ಅಂತ ಕೇಳಿದ್ರೆ, ಮನುಷ್ಯಲೋಕ, ಪಿತೃಲೋಕ ಮತ್ತು ದೇವಲೋಕ. ಈ ಮೂರು ಲೋಕಗಳನ್ನು ತ್ರಿಲೋಕ ಎಂದು ಕರೆಯುತ್ತಾರೆ. ಇನ್ನು ಸಾಧನತ್ರಯ, ಈ ದಮ, ದಯ ಮತ್ತು ದಾನ, ಇದು ಮೂರನ್ನು ಸಾಧನತ್ರಯ ಎಂದು ಕರೆಯುತ್ತಾರೆ. ಕರ್ಮತ್ರಯ ಎಂದು ಪ್ರಾರಬ್ಧ, ಸಂಚಿತ, ಆಗಾಮಿ, ಈ ಮೂರು ಕರ್ಮಗಳನ್ನು ಕರ್ಮತ್ರಯ ಎಂದು ಕರೆಯುತ್ತಾರೆ. ನೋಡಿ, ಮನುಷ್ಯನಾಗಿ ಬೆಳೆದ ಮೇಲೆ ನಮ್ಮ ಇಂದ್ರಿಯಗಳ ಮೇಲೆ ನಿಯಂತ್ರಣವನ್ನು ನಾವು ಸಂಪಾದಿಸಿಕೊಳ್ಳಬೇಕು. ನಮ್ಮ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕು, ಮನಸ್ಸನ್ನು ನಿಯಂತ್ರಣ ಮಾಡಬೇಕು. ಅದನ್ನು ದಮ ಅಂತ ಕರೀತಾರೆ. ಜೀವಕೋಟಿಗಳ ವಿಷಯದಲ್ಲಿ ದಯೆ ತೋರಿಸಬೇಕು. ದಯೆಯೇ ಧರ್ಮದ ಮೂಲವಯ್ಯ ಅಂತ ಹೇಳ್ತಾರಲ್ವ. ಧರ್ಮಕ್ಕೆ ಮೂಲವಾಗಿರುವಂತಹದ್ದು ದಯೆ.
ಅದನ್ನು ನಾವು ಬೆಳೆಸಿಕೊಳ್ಳಬೇಕು. ಯಾರಾದರೂ ದಾನಕ್ಕೆ ಬಂದಾಗ ಅವರಿಗೆ ದಾನ ಕೊಡುವಂತಹ ಒಂದು ಮನಸ್ಸು ನಮಗೆ ಬರಬೇಕು. ಸಾಮಾನ್ಯವಾಗಿ ಮನಸ್ಸಿನಲ್ಲಿ ಕೊಡೋ ಬುದ್ಧಿ ಇರೋದಿಲ್ಲ, ಎಲ್ಲ ಕಿತ್ಕೊಳ್ಳೋ ಬುದ್ಧಿಯೇ ಇರುತ್ತೆ. ನಮಗೇನು ಎಲ್ಲೂ ಬೇಕು ಬೇಕು ಅಂತ ಹೇಳ್ತೀವಿ ಹೊರತು ಯಾರಿಗಾದರೂ ಕೊಡಬೇಕು ಅಂದರೆ ವಿಶಾಲವಾದ ಹೃದಯ ಬೇಕು, ಮನಸ್ಸೇ ಬರೋದಿಲ್ಲ ಕೊಡಬೇಕು ಅಂದರೆ. ಆದರೆ ಮನುಷ್ಯನಾದವನು ದಾನ ಮಾಡುವ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳಬೇಕು ಎಂದು ಶಾಸ್ತ್ರ ಹೇಳುತ್ತೆ. ಅದೇ ರೀತಿ ಕರ್ಮತ್ರಯ, ಪ್ರಾರಬ್ಧ ಕರ್ಮ, ಸಂಚಿತ, ಆಗಾಮಿ ಎಂದು 3 ವಿಧವಾದ ಕರ್ಮ. ಈ ಜನ್ಮದಲ್ಲಿ ನಾವು ಅನುಭವಿಸುತ್ತಾ ಇರುವಂತಹದ್ದು ಪ್ರಾರಬ್ಧ ಕರ್ಮ. ನಾವು ಸಂಚಿತ ಕರ್ಮ, ಜನ್ಮಾಂತರದಲ್ಲಿ ನಾವು ಸಂಪಾದನೆ ಮಾಡ್ಕೊಂಡು ಬಂದಿರುವಂತಹ ಕರ್ಮ, ಅದು ಸಂಚಿತ ಕರ್ಮ. ಮುಂಬರುವ ಜನ್ಮದಲ್ಲಿ, ಮುಂದೆ ಬರುವ ಜನ್ಮದಲ್ಲಿ ನಾವು ಅನುಭವಿಸುವಂತಹ ಕರ್ಮ, ಅದನ್ನು ಆಗಾಮಿ ಅಂತ ಕರೀತಾರೆ. ಈ ಕರ್ಮ ಅಂತ ಹೇಳಿದರೆ ಬರೀ 2 ಸೇರುತ್ತೆ, ಪುಣ್ಯ ಮತ್ತು ಪಾಪ. ನಾವು ಯಾವುದೋ ಒಂದು ಒಳ್ಳೆ ಕೆಲಸ ಮಾಡಿರ್ತೀವಿ, ಅದು ಪುಣ್ಯಕರ್ಮ. ಯಾವುದಾದ್ರೂ ತಪ್ಪು ಕೆಲಸ ಮಾಡಿದರೆ ಅದು ಪಾಪಕರ್ಮ. ಈ ಕರ್ಮ ಸಂಪಾದನೆಯಿಂದಲೇ, ಈ ಕರ್ಮವಶಾತ್ ನಮ್ಮ ಜೀವನ ನಡೆಯುತ್ತೆ. ಇವಾಗ ಪ್ರಾರಬ್ಧ ಕರ್ಮ ನಡೀತಾ ಇರೋದೇ ಈ ಒಂದು ಕರ್ಮ ಸಂಪಾದನೆಯಿಂದ ತಾನೆ. ನಾವು ಯಾವುದೋ ಒಂದು ಕರ್ಮ ಮಾಡಿರ್ತೀವಿ, ಅದಕ್ಕೆ ಪ್ರತಿಫಲವನ್ನು ಈ ಜನ್ಮದಲ್ಲಿ ಅನುಭವಿಸುತ್ತಾ ಇರ್ತೀವಿ. ಆ ಒಂದು ಕರ್ಮಕ್ಕೆ ಪ್ರಾರಬ್ಧ ಕರ್ಮ ಅಂತ ಹೆಸರು. ಮುಂದೆ ಬರುವ ಜನ್ಮದಲ್ಲಿ ನಾವು ಅನುಭವಿಸುವಂತಹ ಕರ್ಮ, ಅದನ್ನು ಆಗಾಮಿ. ಜೊತೆಗೆ ಹಿಂದೆ ಜನ್ಮಾಂತರಗಳಿಂದ ಸಂಪಾದನೆ ಮಾಡಿರೋ ಸಂಚಿತ ಕರ್ಮ. ಹೀಗೆ ಇದನ್ನು ಕರ್ಮತ್ರಯ ಅಂತ ಕರೀತಾರೆ. ಜೊತೆಗೆ ಪ್ರಮಾಣತ್ರಯ, ಪ್ರತ್ಯಕ್ಷ ಪ್ರಮಾಣ, ಜೊತೆಗೆ ಶಬ್ದ ಪ್ರಮಾಣ, ಅನುಮಾನ ಎಂದು 3 ವಿಧವಾದ ಪ್ರಮಾಣಗಳನ್ನು ಹೇಳ್ತಾರೆ. ನೋಡಿ, ಒಂದು ವಸ್ತು ಇದೆ ಅಂದರೆ ಪ್ರತ್ಯಕ್ಷವಾಗಿ ನೋಡಿರಬೇಕು, ಅದು ಪ್ರಮಾಣ. ನೋಡುವುದು ಅಥವಾ ಅನುಭವಿಸುವುದು, ಇಂದ್ರಿಯಗಳ ಮೂಲಕ ಆ ವಸ್ತುವನ್ನು ನೋಡೋದು, ಅದು ಪ್ರತ್ಯಕ್ಷ ಪ್ರಮಾಣ. ಇನ್ನೊಂದು ವಸ್ತು ಅದಿದೆಯಾ ಇಲ್ವಾ ಎಂದು ಅನುಮಾನ ಮಾಡಿ ನಾವು ಕಂಡುಕೊಳ್ಳಬಹುದು, ಅದಕ್ಕೂ ಪ್ರತ್ಯಕ್ಷ ಬೇಕು. ನೋಡಿ, ದೂರದಲ್ಲೆಲ್ಲೋ ಹೊಗೆ ಆಡ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಬೆಂಕಿ ಇದೆ ಎಂಬ ಅನುಮಾನ ಏರ್ಪಡುತ್ತೆ. ಅಂದರೆ ಹಿಂದೆ ಬೆಂಕಿಯಿಂದ ಹೊಗೆ ಬರುತ್ತೆ ಎಂಬುದನ್ನು ನಾವು ಪ್ರತ್ಯಕ್ಷ ಮಾಡಿಕೊಂಡಾಗ ಮಾತ್ರ ಅನುಭವಿಸೋದಕ್ಕೆ ಸಾಧ್ಯ. ಇದೆರಡೂ ನೋಡಿ, ಪ್ರತ್ಯಕ್ಷವೂ ಸಲ್ಲೋದಿಲ್ಲ, ಅನುಮಾನವೂ ಸಲ್ಲೋದಿಲ್ಲ. ಭಗವದ್ ವಿಷಯದಲ್ಲಿ ಭಗವಂತನನ್ನು ತಿಳಿದುಕೊಳ್ಳಲು ಯಾವುದು ಪ್ರಮಾಣ ಅಂತ ಕೇಳಿದರೆ ಅದು ಶಬ್ದ ಪ್ರಮಾಣ. ಶಬ್ದ ಅಂದರೆ ವೇದ ಅಂತ ಅರ್ಥ. ವೇದದ ಮೂಲಕ ಮಾತ್ರ ನಾವು ಪರಮಾತ್ಮನ ಸ್ವರೂಪ ಸ್ವಭಾವಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ನಮಗೆ ಗೊತ್ತಾಗತ್ತೆ. ನೋಡಿ, ವೇದದಲ್ಲಿ ಪರಮಾತ್ಮನ ಅಪ್ರಾಕೃತಮಯವಾದ ದಿವ್ಯಮಂಗಳ ವಿಗ್ರಹವನ್ನು ವರ್ಣನೆ ಮಾಡಬೇಕಾದ್ರೆ ಪಾದೋಸ್ಯ ವಿಶ್ವಭೂತಾನಿ ಎಂದು ಪುರುಷ ಸೂಕ್ತದಲ್ಲಿ ಹೇಳಿದೆ. ಪಾದೋ ಅಸ್ಯ ವಿಶ್ವಭೂತ್, ಪಾದ ಅಂದರೆ ಪರಮಾತ್ಮನ ದಿವ್ಯವಾದ ಮಹಿಮೆಯಲ್ಲಿ ಒಂದು ಪಾದ ಈ ಭೂಲೋಕ. 4 ಪಾದ ಅಂತ ತಗೊಂಡ್ರೆ ಭಗವಂತನ ಮಹಾಮಹಿಮೆ, ಅದು 4 ಪಾದ ಅಂತ ತಗೊಂಡ್ರೆ ಅದರಲ್ಲಿ 1 ಪಾದ ಈ ಭೂಮಿ. ಇನ್ನು ಉಳಿದ 3 ಪಾದಗಳು ಯಾವುದು ಎಂದು ಕೇಳಿದರೆ ಅದೇ ಅಮೃತಂ ದಿವಿ, ಅಮೃತಮಯವಾಗಿರುವಂತಹ ಶ್ರೀ ವೈಕುಂಠ ಲೋಕ. ಇದು 3ರಷ್ಟಿದೆ, ಅಂದರೆ ಭೂಮಿಗಿಂತಲೂ 3ರಷ್ಟು ಉತ್ತಮವಾಗಿರುವಂತಹದ್ದು ಶ್ರೀ ವೈಕುಂಠ ಲೋಕ ಎಂದು ನಮಗೆ ಪುರುಷ ಸೂಕ್ತ ತೋರಿಸತ್ತೆ. ಇಲ್ಲಿ ಸಹಸ್ರನಾಮದಲ್ಲಿ ಬರುವಂತಹ ಈ ಶಬ್ದವನ್ನು ನಾವು ಗಮನಿಸಬೇಕು. ಇಲ್ಲಿ ತ್ರಿಕಕುದ್ಧಾಮ್ನೇ ಎಂದು ಪರಮಾತ್ಮನನ್ನು ಕೊಂಡಾಡಿದ್ದಾರೆ. ಕುತ್ ಎಂದರೆ ಕಾಲು ಅಂತ ಅರ್ಥ. 1 ಅಂತ ತಗೊಂಡ್ರೆ ಅದರಲ್ಲಿ ಕಾಲು, ಅದನ್ನು ಕುತ್ ಅಂತ ಕರೀತಾರೆ. ತ್ರಿಕಕುತ್ ಅಂದರೆ ಅದು ಮುಕ್ಕಾಲು ಅಂತ ಅರ್ಥ. ಕುತ್ ಎಂದು ಕರೆಯಲ್ಪಡುವಂತಹ ಪರಮಾತ್ಮನ ಮಹಿಮೆಯ ಕಾಲು ಭಾಗ ಈ ಭೂಮಿ. ಇನ್ನು ಮುಕ್ಕಾಲು ಭಾಗ ಇದೆಯಲ್ಲ, ಅದು ಶ್ರೀ ವೈಕುಂಠ, ಅದನ್ನು ತ್ರಿಕಕುತ್ ಅಂತ ಕರೆಯುತ್ತಾರೆ. 3ರಷ್ಟು ತುಂಬ ಎತ್ತರವಾಗಿದೆ ಅಂದರೆ ಏನರ್ಥ? 3ರಷ್ಟೇ ಇದೆ ಅಂತ ಅರ್ಥ ಅಲ್ಲ. ನೋಡಿ, ನಾವು ಯಾರಾದರೂ ಒಂದು ಕಡೆ ಹೋದಾಗ ತುಂಬ ಜನ ಸೇರಿರ್ತಾರೆ. ಎಷ್ಟು ಜನ ಸೇರಿದ್ರು ಅಂತ ಯಾರಾದರೂ ಕೇಳಿದ್ರೆ ಏನು ಹೇಳಬಹುದು? ಸಾವಿರಾರು ಜನ ಸೇರಿದ್ರು, ಲಕ್ಷಾಂತರ ಜನ ಸೇರಿ. ಸಾವಿರಾರು ಅಂದರೆ ಏನರ್ಥ? 1000 + 6 ಜನ ನಾವು ಎಣಿಕೆ ಮಾಡಿ ಹೇಳ್ತಾ ಇದ್ದೀವಿ ಅಂತ ಅರ್ಥ ಅಲ್ಲ. ನಮಗೆ ಕಂಡಿದ್ದು ನಾವು ಅವ್ರಿಗೆ ಹೇಳಬೇಕು ಅನ್ನೋದಕ್ಕೋಸ್ಕರ ಸಾವಿರಾರು ಅಂತ ಹೇಳ್ತೇವೆ. ಆದರೆ ವಾಸ್ತವಿಕವಾಗಿ ಅದು ಇಷ್ಟು ಅಂತ ಇದಮಿತ್ತಮ್ ಅಂತ ನಿರ್ಧರಿಸಿ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಹೇಳಬೇಕಾದ್ರೆ ಕೋಟ್ಯಾಂತರ ಜನ ಇದ್ದರು, ಸಾವಿರಾರು ಜನ, ಲಕ್ಷಾಂತರ ಜನ ಅಂದರೆ ಏನರ್ಥ? ಲಕ್ಷಕ್ಕೂ ಮೀರಿರುವಂತಹ ಜನರು, 1000ಕ್ಕೂ ಮೀರಿರುವಂತಹ ಜನರು. ನಿಮಗೆ ಅರ್ಥ ಮಾಡಿಸೋದಕ್ಕೋಸ್ಕರ ಹೇಳ್ತಾರೆ ಹೊರತು ವಾಸ್ತವಿಕವಾಗಿ ಪೂರ್ತಿಯಾಗಿ ಎಷ್ಟು ಜನ ಇದ್ದರು ಅನ್ನೋದನ್ನು ನಾವು ಹೇಳಲಿಕ್ಕೆ ಸಾಧ್ಯವಿಲ್ಲ ಎಂದು ಅರ್ಥ. ಆ ರೀತಿ ಇಲ್ಲಿ ತ್ರಿಕಕುದ್ಧಾಮ್ನೆ ಅಂದರೆ ನಾವು ಈ ವಿಸ್ಮಯಕಾರಿ ಪ್ರಪಂಚವನ್ನು ನೋಡ್ತಾ ಇದ್ದೀವಿ. ಇದು ಪರಮಾತ್ಮನ ಒಂದು ದಿವ್ಯ ಮಹಿಮೆಯ ಒಂದು ಕಾಲಿನಷ್ಟು ಮಾತ್ರ. ಆದರೆ ಮುಕ್ಕಾಲು ಅಂದರೆ ಇದಕ್ಕಿಂತಲೂ ಅತೀತವಾಗಿರುವಂತಹ ದಿವ್ಯಲೋಕ. ಇದಕ್ಕೆ 3ರಷ್ಟು ಅಂದರೆ ಅದು ಎಷ್ಟು ಅಂತ ಹೇಳಲಿಕ್ಕೆ ಸಾಧ್ಯವಾಗದೇ ಇರುವಷ್ಟು ಇರುವಂತಹ ಅದ್ಭುತ ಮಹಿಮೆಯುಳ್ಳ ಶ್ರೀ ವೈಕುಂಠವೆಂಬ ದಿವ್ಯ ಲೋಕ. ಅದನ್ನು
ತ್ರಿಕಕುಧಾಮ ಅಂತ ಕರೆಯುತ್ತಾರೆ. ಧಾಮ ಅಂದರೆ ಸ್ಥಳ ಅಂತ ಅರ್ಥ. ಪರಮಾತ್ಮ ವಾಸವಾಗಿರುವಂತಹ ತ್ರಿಕಕುತ್ ಎಂದು ಕರೆಯಲ್ಪಡುವಂತಹ ಶ್ರೀ ವೈಕುಂಠ, ಯಾರು ಈ ವೈಕುಂಠಕ್ಕೆ ಅಧಿಪತಿಯಾಗಿದ್ದಾನೋ ಅಥವಾ ಶ್ರೀ ವೈಕುಂಠದಲ್ಲಿ ವಾಸವಾಗಿರುವಂತಹ ಪರಮಾತ್ಮನನ್ನು ತ್ರಿಕಕುಧಾಮ್ನೇ ನಮಃ ಎಂದು ವಿಷ್ಣು ಸಹಸ್ರನಾಮ ಹೇಳುತ್ತೆ.